ಮನೆಯಲ್ಲೇ ಸುಲಭವಾಗಿ ಬೆಣ್ಣೆ ಹೇಗೆ ತೆಕ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ವಾರ ದಿನ ಕೆನೆ ತೆಗೆದು ಫೀಸರಲ್ಲಿ ಇಟ್ಕೊಂಡು ವಾರಕ್ಕೊಂದೇ ದಿನ ಕಡ್ಕೊಳ್ಳಿ. ನೋಡಿ, ಈ ಥರ ಇದು ತೊಗೊಂಡ್ಬಿಟ್ಟು ನಾವು 2ನೇ ನಂಬರ್ಗೆ ಇಟ್ಕೊಂಡ್ರೆ ನೋಡಿ, 1ನೇ ನಂಬರಲ್ಲಿ ಸ್ವಲ್ಪ ಇದಾಗುತ್ತೆ, 2ನೇ ನಂಬರಲ್ಲಿ ನೀಟಾಗಿ ಬರುತ್ತೆ. 3ನೇ ನಂಬರ್ ತುಂಬ ಫೋರ್ಸಾಗಿ ಬರೋದ್ರಿಂದ ಅಷ್ಟು ಚೆನ್ನಾಗಿ ಬರೋಲ್ಲ. ನೀವು 2ನೇ ನಂಬರಲ್ಲಿ ಇಟ್ಕೊಂಡು ಕಡ್ಕೊಳ್ಳಿ. ಆಮೇಲೆ ಇದನ್ನು ಕಡಿಯೋಕ್ಕೆ ಮುಂಚೆ ಬಿಸಿನೀರಲ್ಲಿ ತೊಳೆದು ಆಮೇಲೆ ನೀವು ಮಜ್ಜಿಗೆ ಕಡ್ಕೊಳ್ಳಿ. ನೋಡಿ, ತೋರಿಸ್ತೀನಿ. ಈ ಥರ 2ನೇ ನಂಬರಲ್ಲಿ ನೀಟಾಗಿ ಕಡ್ಕೊಳ್ಳಿ. ಸುಮಾರು ಒಂದು ಬೆಲ್ಲದುಂಡೆ ಗಾತ್ರ ಬೆಣ್ಣೆ ಬರುತ್ತೆ. ನೀವು ವಾರಕ್ಕೆ ಸಲ ಕಟ್ಕೊಂಡ್ರು ನೀವು ವಾರ ಎಲ್ಲ ಬೆಣ್ಣೆ ಉಪಯೋಗಿಸ್ಕೋಬೋದು. ಮನೆಯಲ್ಲೇ ಬೆಣ್ಣೆ ತೆಗೆದು ಪ್ಯೂರ್ ಇರುತ್ತೆ, ತುಪ್ಪ ಮಾಡ್ಕೋಬೋದು. ನೋಡಿ, ಈಗ ಒಂದು 5 ನಿಮಿಷ ಕಡ್ದಿದ್ದೀನಿ ಅಷ್ಟೇ. ಈಗ ಆಫ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಆಮೇಲಿಂದ ಮತ್ತೆ ಕಡಿತೀನಿ. ನೋಡಿ, 5 ನಿಮಿಷಕ್ಕೆ ನೋಡಿ ಎಷ್ಟು ಬೆಣ್ಣೆ ಬಂದಿದೆ. ಈಗ ಬೆಣ್ಣೆ ಇಷ್ಟು ಬಂದಿದೆ. ಬೆಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಹಳ್ಳಿ ಕಡೆ ಬೆಣ್ಣೆಯಿಂದ ಅಪ್ಪಟ ತುಪ್ಪ ತಯಾರಿಸೋ ವಿಧಾನನ ತೋರಿಸ್ಕೊಡ್ತೀನಿ. ಆ ಬೆಣ್ಣೆಗೆ 2 ಕಾಳು ಮೆಂತ್ಯ, ಚಿಟಿಕೆ ಅರಿಶಿನ ಹಾಕಿ ಕರಗಿಸೋಕ್ಕೆ ಬಿಡಬೇಕು. ನೋಡಿ, ಈ ಹದಕ್ಕೆ ಬಂದಾಗ ಸ್ವಲ್ಪ ನೊರೆ ಕಡಿಮೆ ಆಗ್ತಾಯಿದೆ. ಈಗ ಒಂದು ವೀಳ್ಯದೆಲೆ ಅದಕ್ಕೆ ಹಾಕಿ ಈಗ ಸೋಸ್ಕೋಬೇಕು. ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ನೋಡಿ, ನೀರಲ್ಲಿ ಒಂದು ಬಟ್ಲಿಟ್ಕೊಂಡು ಅದಕ್ಕೆ ಸೋಸೋದಿಟ್ಕೊಂಡಿದ್ದೀನಿ. ಅದಕ್ಕೆ ಸೋಸ್ಕೋತಾ ಇದ್ದೀನಿ. ಯಾಕಂದರೆ ತುಪ್ಪ ಸೋಸಿದ ತಕ್ಷಣ ತಟ್ಟೆಯಲ್ಲಿ ನೀರಿದ್ದರೆ ತಣ್ಣಗಾಗುತ್ತೆ ಬೇಗ. ಈ ಥರ ಮಾಡ್ಕೊಂಡು ನೀವು ಹೆಲ್ತಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮನೇಲಿ ಮಾಡಿರೋದು ಬೆಣ್ಣೆ ತುಪ್ಪ ಉಪಯೋಗಿಸಿ. ಎಣ್ಣೆಗಿನ್ನ ತುಪ್ಪ ಒಳ್ಳೆಯದು. ಜೊತೆಗೆ ತುಪ್ಪ ದೀಪ ಆದರೂ ಮಾಡ್ಕೊಳ್ಳಿ, ದೀಪಕ್ಕಾದರೂ ಹಾಕ್ಕೊಳ್ಳಿ, ನೀವು ಉಪಯೋಗಿಸಿ. ಒಂದು ಸಲ ಟ್ರೈ ಮಾಡಿ. ನೀವು ಮತ್ತೆ ಮತ್ತೆ ಇದನ್ನೇ ಉಪಯೋಗಿಸ್ತೀರ ಮನೇಲಿ ಮಾಡ್ಕೊಂಡು ಬೆಣ್ಣೆ ತುಪ್ಪನ. ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಹಾಕಿ.